ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಹಾಗೂ ಕ್ರಿಸ್ತ ಜಯಂತಿಯ ಈ ಒಂದು ಶುಭ ಸಂದರ್ಭದಲ್ಲಿ ಸರ್ವರಿಗೂ ಭಗವಂತನ ಆಶೀರ್ವಾದಗಳು, ಶುಭಕಾಮನೆಗಳು. ಯೇಸು ಕ್ರಿಸ್ತನ ಜಯಂತಿಯನ್ನು ದೇವ ಮಾನವ ಯೇಸು ಕ್ರಿಸ್ತನ ಈ ಜನನೋತ್ಸವವನ್ನು ನಾವು ಕ್ರಿಸ್ಮಸ್ ಎಂಬ ಆಚರಣೆಯ ಮುಖಾಂತರ ಇವತ್ತು ಜಗತ್ತಿನ ಸಂಭ್ರಮದ ಜೊತೆಗೆ ನಾವು ಸಂಭ್ರಮಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತ ಒಬ್ಬ ಶ್ರೇಷ್ಠ ಮಾನವತಾವಾದಿ. ಭಗವಂತ ಮಾನವನಾಗಿ ಧರೆಗಿಳಿದು ಬಂದ ಮನುಕುಲದ ರಕ್ಷಣೆಗಾಗಿ, ವಿಶೇಷವಾಗಿ ಮನುಕುಲದ ಪರಿಸ್ಥಿತಿಯಲ್ಲಿ, ವಿಶೇಷವಾಗಿ ಆಧುನಿಕ ಜಗತ್ತಿನ ಒಂದು ಸನ್ನಿವೇಶಗಳಲ್ಲಿ ಯುದ್ಧ, ಕಲಹ, ಭಯೋತ್ಪಾದನೆ, ಕೋಮುವಾದ, ಹಠ, ದ್ವೇಷ ಇಂತಹ ಒಂದು ಸನ್ನಿವೇಶಗಳಲ್ಲಿ ಯೇಸು ಕ್ರಿಸ್ತರ ಜನನ, ಆ ಜನನದ ನಂತರದ ಜೀವನ ಹಾಗೂ ಸಾಧನೆ, ಅವನ ಬೋಧನೆ ಎಲ್ಲವೂ ಕೂಡ ಸಮಸ್ತ ಜನತೆಗೆ ಪ್ರಿಯವಾದ್ದು. ಆದ್ದರಿಂದಲೇ ಈ ಹಬ್ಬವನ್ನು ಜಾತಿ, ಧರ್ಮ, ದೇಶ, ಭಾಷೆಯ ಗಡಿಯನ್ನು ಮೀರಿ ವಿಶ್ವದ ಸಮಸ್ತ ಜನತೆ ಆಚರಿಸ್ತಕ್ಕಂಥ ಒಂದು ಜಾಗತಿಕ ಹಬ್ಬ. ಯೇಸು ಕ್ರಿಸ್ತನ ತತ್ವಗಳು ಕ್ಷಮೆ, ದಯೆ, ಕರುಣೆ, ಪ್ರೀತಿ, ಅನುಕಂಪ, ಸೇವೆ. ಇದಕ್ಕೋಸ್ಕರನೇ ಆತ ಈ ಜಗತ್ತಿಗೆ ಬಂದದ್ದು. ಈ ಲೋಕದಲ್ಲಿ ಬಹುಶಃ ಇವುಗಳಷ್ಟೇ, ಈ ಮಾನವತಾ ಮೌಲ್ಯಗಳು, ದೈವಿ ಮೌಲ್ಯಗಳಷ್ಟೇ ನಮಗೆ ಒಂದು ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು, ನಿಜವಾದ ಸ್ವಾತಂತ್ರ್ಯವನ್ನು, ಬದುಕಿಗೆ ನೆಮ್ಮದಿ, ಸಂತೋಷ, ಸಮಾಧಾನ, ಸಂತೃಪ್ತಿ, ಸಹಬಾಳ್ವೆಯ ಮುಖಾಂತರ ಆ ದೈವಿ ಒಂದು ವಾಸ್ತವತೆಯಲ್ಲಿ ವಿಶೇಷವಾಗಿ ನಮಗೆ ಅರ್ಥವನ್ನು ತರ್ತಕ್ಕಂತಹ ಈ ಯೇಸು ಕ್ರಿಸ್ತನ ಜನನದಲ್ಲಿ ಖಂಡಿತವಾಗಿ ಈ ಕ್ರಿಸ್ಮಸ್ ಆಚರಣೆ ನಾಡಿನ ಸಮಸ್ತ ಜನತೆಗೆ, ಜಿಲ್ಲೆಯ ಜನತೆಗೆ ಈ ಒಂದು ಆಶೀರ್ವಾದವನ್ನು ತರಲಿ. ಸಮಸ್ತ ಜನತೆ ದೈವ ಆ ಪ್ರೀತಿಯಲ್ಲಿ, ದೈವ ಸಹನೆಯಲ್ಲಿ, ದೈವ ತಾಳ್ಮೆ, ಕ್ಷಮೆಯ ಆಶೀರ್ವಾದದಲ್ಲಿ ಪರಸ್ಪರರನ್ನು ಪ್ರೀತಿಸ್ತಾ, ಗೌರವಿಸ್ತಾ ಬಾಳುವಂತಾಗಲಿ ಎಂಬುದಾಗಿ ಹಾರೈಸ್ತೇವೆ. ಉತ್ತಮವಾದ ಮಳೆ, ಬೆಳೆಯನ್ನು, ಸುಖ, ಶಾಂತಿ, ಸಮೃದ್ಧಿಯ ಜೀವನವನ್ನು ಆ ಯೇಸು ಕ್ರಿಸ್ತನ ಮುಖಾಂತರ ಭಗವಂತ ಸರ್ವರಿಗೂ ನೀಡಲಿ. ರೈತಾಪಿ ಜನರಿಗೆ, ಕೂಲಿ ಕಾರ್ಮಿಕರಿಗೆ, ಕಷ್ಟ, ಸಂಕಟ, ಸಮಸ್ಯೆಗಳಲ್ಲಿರುವವರಿಗೆ ಪರಿಹಾರವನ್ನು, ಸಾಂತ್ವನವನ್ನು, ಸೌಖ್ಯವನ್ನು ನೀಡಿ ಸುಖ, ಶಾಂತಿ, ನೆಮ್ಮದಿಯ ಬದುಕಿನಲ್ಲಿ ನಮ್ಮ ನಾಡಿನ ಜನತೆಯನ್ನು, ರೈತಾಪಿ ಬಂಧುಗಳನ್ನು, ಸಮಸ್ತ ವೀಕ್ಷಕರನ್ನು ಆ ಯೇಸು ಕ್ರಿಸ್ತ ಹರಸಿ ಆಶೀರ್ವದಿಸಲಿ ಎಂಬುದಾಗಿ ಹಾರೈಸ್ತೇನೆ. ಕ್ರಿಸ್ತ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆರಿ ಹ್ಯಾಪಿ ಕ್ರಿಸ್ಮಸ್. ಗಾಡ್ ಬ್ಲೆಸ್ ಯು ಆಲ್. ಸಮಸ್ತ ಹಾಸನ ಕ್ಷೇತ್ರದ ಜನತೆಗೆ ಹಾಗೂ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೆ ಕ್ರಿಸ್ತ ಜಯಂತಿ ಹಾಗೂ ಮುಂಬರುವ ಹೊಸ ವರ್ಷದ ಶುಭಾಶಯವನ್ನು ಕೋರ್ತೇನೆ. ನಾಡಿಗೆ ಈ ಯೇಸು ಕ್ರಿಸ್ತ ಒಳಿತನ್ನು ಮಾಡಲಿ ಅಂತ ಪ್ರಾರ್ಥಿಸ್ತೇನೆ. ವೀಕ್ಷಕರಿಗೆ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ತಿಳಿಸುವರಾಗಿದ್ದೇವೆ. ಕ್ರಿಸ್ತ ಈ ಲೋಕದಲ್ಲಿ ಶಾಂತಿಯ, ನಿರೀಕ್ಷೆಯ, ಭರವಸೆಯ, ಸಮಾಧಾನದ ಸಂದೇಶವನ್ನು ಹೊತ್ತು ತಂದ. ಹಾಗೆ ಈ ಒಂದು ಕ್ರಿಸ್ತ ಜಯಂತಿ, ಬರುವಂಥ ನೂತನ ವರ್ಷ ನಮ್ಮೆಲ್ಲರ ಪಾಲಿಗೆ ಶಾಂತಿ, ಸಮಾಧಾನ, ನಿರೀಕ್ಷೆ, ಭರವಸೆಯನ್ನು ಹುಟ್ಟಿಸುವ